ಒಂದು ಹಳ್ಳಿಯಲ್ಲಿ ಒಬ್ಬ ಪ್ರಖ್ಯಾತ ವಿದ್ವಾಂಸನಿದ್ದ. ಅವನು ಒಳ್ಳೆ ವಾಗ್ಮಿಯಾಗಿದ್ದು, ಅವನ ಪ್ರವಚನ ಕೇಳಲು ಸಾವಿರಾರು ಜನ ಕದಲದೆ ಕೂತು ಕೇಳುತ್ತಿದ್ದರು. ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಲ್ಲಿ ಅವರ ಖ್ಯಾತಿ ಹರಡಿತ್ತು. ಒಮ್ಮೆ ಅವರು ಪ್ರವಚನಕ್ಕಾಗಿ ಪಕ್ಕದೂರಿಗೆ ಹೋಗಬೇಕಿತ್ತು. ಆ ಊರಿಗೆ ಹೋಗುವ ಬಸ್ಸು ಹತ್ತಿ ಟಿಕೆಟ್ ತೆಗೆದುಕೊಂಡರು. ಗಡಿಬಿಡಿಯಲ್ಲಿ ಆ ಬಸ್ ಕಂಡಕ್ಟರ್ ಚಿಲ್ಲರೆ ವಾಪಸ್ ಕೊಡುವಾಗ 10 ರೂಪಾಯಿ ಹೆಚ್ಚು ಕೊಟ್ಟು ಬಿಟ್ಟ. ಅದನ್ನು ಗಮನಿಸಿದ ವಿದ್ವಾಂಸ ಅದನ್ನು ಹಿಂದಿರುಗಿಸಲು ಯೋಚಿಸಿದರು. ಆದರೆ ಬಸ್ಸು ತುಂಬಾ ಜನರಿಂದ ತುಂಬಿತ್ತು. ಇಳಿಯುವಾಗ ಕೊಟ್ಟರಾಯಿತು ಎಂದುಕೊಂಡು ಕುಳಿತರು. ಸ್ವಲ್ಪ ಸಮಯದ ನಂತರ ಅವನ ಮನಸ್ಸು ಬದಲಾಯಿತು. ಆ ಕಂಡಕ್ಟರ್ ಕೂಡ ಎಷ್ಟೋ ಜನರ ಬಳಿ ಸರಿಯಾದ ಚಿಲ್ಲರೆ ಕೊಡದೆ ತಾನೇ ಹೊಡೆದಿರಬಹುದಲ್ಲವಾ? ಈ ಬಸ್ಸು ಕೂಡ ಒಂದು ಕಂಪನಿಯದೇ. ಎಷ್ಟು ಜನರು ಈ ಕಂಪನಿಗೆ ಮೋಸ ಮಾಡಿ ದುಡ್ಡು ತಿನ್ನುವುದಿಲ್ಲ? ನನ್ನ 10 ರೂಪಾಯಿಯಿಂದ ಆಗುವ ನಷ್ಟವೇನು? ಈ 10 ರೂಪಾಯಿಗಳನ್ನು ಯಾವುದಾದರೂ ದೈವಿಕ ಕಾರ್ಯಕ್ಕೆ ಬಳಸಿದರಾಯಿತು. ಹೀಗೆ ಯೋಚಿಸಿ ಸುಮ್ಮನೆ ಕುಳಿತ. ಅಷ್ಟರಲ್ಲಿ ಊರು ಬಂತು. ಬಸ್ಸು ನಿಂತಿತು. ಬಸ್ಸಿನಿಂದ ಕೆಳಗಿಳಿಯುವಾಗ ಬಸ್ ಕಂಡಕ್ಟರ್ ಹತ್ತಿರ ಬರುತ್ತಿದ್ದಂತೆ ಅನೈಚ್ಛಿಕವಾಗಿ ಆ ಕಂಡಕ್ಟರ್ಗೆ, ನೀವು ಚಿಲ್ಲರೆ ವಾಪಸ್ ಕೊಡುವಾಗ 10 ರೂಪಾಯಿ ಹೆಚ್ಚು ಕೊಟ್ಟಿದ್ದೀರಾ ಎಂದು ಆ 10 ರೂಪಾಯಿಯನ್ನ ವಾಪಸ್ ಕೊಟ್ಟರು. ಅದಕ್ಕೆ ಕಂಡಕ್ಟರ್, ಸಾರ್, ನಾನು ನಿಮ್ಮ ಪ್ರವಚನಗಳನ್ನ ಅನೇಕ ದಿನಗಳಿಂದ ಬಹಳ ಗಮನವಿಟ್ಟು ಕೇಳುತ್ತಿದ್ದೆ. ನೀವು ಬೋಧಿಸುವಂತೆ ಪಾಲಿಸುವಿರಾ ಅಥವಾ ಇಲ್ಲವಾ ಎಂದು ನಾನು ಸಣ್ಣ ಪರೀಕ್ಷೆ ಮಾಡಿದೆ ಎಂದು ಹೇಳಿದ. ಆ ವಿದ್ವಾಂಸ ಸಣ್ಣಗೆ ಬೆವರುತ್ತಾ ಬಸ್ಸಿನಿಂದ ಇಳಿದರು. ಬರೀ 10 ರೂಪಾಯಿಯ ಆಸೆಯಲ್ಲಿ ನಾನು ನನ್ನ ಮೌಲ್ಯಗಳಿಗೆ ತಿಲಾಂಜಲಿ ಬಿಡುತ್ತಿದ್ದೆನಲ್ಲ, ಎಂತಹ ಅಚಾತುರ್ಯವಾಗಿ ಬಿಡುತ್ತಿತ್ತು. ನನ್ನ ಅದೃಷ್ಟ ಚೆನ್ನಾಗಿದೆ. ನನ್ನ ಆತ್ಮಸಾಕ್ಷಿಯು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ನನ್ನ ಮೌಲ್ಯಗಳನ್ನು ಉಳಿಸಿಕೊಂಡು ಕಾಪಾಡಿಕೊಂಡಂತಾಯಿತು ಎಂದುಕೊಂಡ. ಜೀವಿತಾವಧಿಯಲ್ಲಿ ಸಂಪಾದಿಸಿ ಕಾಪಾಡಿಕೊಂಡ ಒಳ್ಳೆಯತನ ಸರ್ವನಾಶವಾಗಲು ಒಂದು ಕ್ಷಣ ಸಾಕಲ್ಲವೇ? ಯೋಚಿಸಿ.